ಹಾಗೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಬಹಳ ಒಂದು ನಿರೀಕ್ಷೆಯನ್ನು ಮೂಡಿಸಿದಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟ್ರೈಲರ್ ಇವತ್ತು ನಾನು ನೋಡಿದೆ. ಸೊ ಹೇಗನ್ನಿಸ್ತು, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಟೈಟಲನ್ನು ಕೇಳಿದಾಗಲೇ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಿನಿಮಾ ಅಂತ ಗೊತ್ತಾಯಿತು. ಆ್ಯಂಡ್ ಅದ್ರ ಜೊತೆಗೇ ಈ ಒಂದು ಸಿನಿಮಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅನ್ನುವಂಥದ್ದು ಮಾತು ಕೂಡ ಕೇಳಬಂದಿತ್ತು. ಆ್ಯಂಡ್ ಈ ಒಂದು ಟ್ರೈಲರ್ ನೋಡಿದ್ಮೇಲೆ ಅದು ಖಂಡಿತವಾಗ್ಲೂ ಕನ್ಫರ್ಮ್ ಆಯಿತು. ಸೊ ಜಡೇಶ್ ಹಂಪಿಯವರು ಈ ಸಿನಿಮಾದ ನಿರ್ದೇಶನ ಮಾಡಿರುವಂಥದ್ದು. ಸಾರಥಿ ಸಿನಿಮಾ ಈ ಸಿನಿಮಾದ ಒಂದು ಪ್ರೊಡಕ್ಷನ್ ಹೌಸು. ಆ್ಯಂಡ್ ತುಂಬಾ ಒಂದು ಈ ಟ್ರೈಲರ್ ನೋಡಿದ ಮೇಲೆ ನನಗನ್ಸಿದ್ದು ಒಂದೇ, ಆ್ಯಂಡ್ ಪ್ರತಿಯೊಬ್ಬ ನಿರ್ದೇಶಕನಿಗೂ ಒಂದು ಆಸೆ ಇರುತ್ತೆ, ಒಂದು ಸಿನಿಮಾ ಮಾಡ್ತಿರುವಾಗ ನನ್ನ ಸಿನಿಮಾ ಇದು ತುಂಬ ಒಂದು ಅದ್ಭುತವಾಗಿ ಬರಬೇಕು, ಸೊ ಜನಗಳಿಗೆ ಅದು ಮುಟ್ಟಬೇಕು ಅನ್ನುವಂಥದ್ದು. ಸೊ ಈ ಒಂದು ಟ್ರೈಲರ್ ನೋಡಿದ್ಮೇಲೆ ನನಗೆ ಹೇಳೋದು ಇಷ್ಟೇ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಟ್ರೈಲರು. ಆ್ಯಂಡ್ ನಿರ್ದೇಶಕರು ಮತ್ತು ನಟರಾಗಿರ್ಬೋದು, ಈ ಸಿನಿಮಾದಲ್ಲಿ ಯಾರೆಲ್ಲ ವರ್ಕ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ತುಂಬಾ ಒಂದು ಎಫರ್ಟ್ ಹಾಕಿ ಸಿನಿಮಾನ ಮಾಡಿದ್ರು ಅನ್ನುವಂಥದ್ದು ಈ ಒಂದು ಟ್ರೈಲರಲ್ಲೇ ಗೊತ್ತಾಗುತ್ತೆ. ಇನ್ನು ಟ್ರೈಲರ್ ವಿಚಾರಕ್ಕೆ ಬರೋದಾಯಿತು ಅಂತಂದರೆ, ಹಳ್ಳಿಯಲ್ಲಿ ನಡೆಯುವಂಥ ಘಟನೆ ಒಂದು ರೀತಿಯಲ್ಲಿ ಈ ಒಂದು ಸಿನಿಮಾ ಏನಿದೆ ಮೊದಲೇದಾಗಿ ಹೇಳಲೇ ಬಿಡ್ತೀನಿ ನನಗನ್ಸಿದ್ದು. ಸೊ ಎಲ್ಲ ಒಂದು ಸಿನಿಮಾ ಅಂತ ಬಂದಾಗ ನಾವು ಹೀರೋಯಿನ್ ಒಂದು ಸಿನಿಮಾ, ಒಂದು ಹೀರೋಯಿಸಮ್ ತೋರಿಸೋ ಸಿನಿಮಾನ ಬಿಟ್ಟು ಸೊ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾದಲ್ಲಿ ದುನಿಯಾ ವಿಜಯ್ ಸರ್ ಅವರು ಈ ಕಥೆನ ಆಯ್ಕೆ ಮಾಡ್ಕೊಂಡಿರುವಂಥ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ರಚಿತಾರಾಮ್ ಮೇಡಮ್ ಕೂಡ ಇದರಲ್ಲಿದ್ದಾರೆ. ಸೊ ಇವರಿಬ್ಬರ ಒಂದು ಕಾಂಬಿನೇಷನ್ ಏನಿದೆ ಅದ್ಭುತವಾಗಿ ಬಂದಿದೆ. ಎಲ್ರಿಗೂ ಗೊತ್ತಿರ್ಬೋದು, ಆಲ್ಮೋಸ್ಟ್ ಟೀಸರಲ್ಲೂ ಕೂಡ ನೋಡಿದ್ದೀವಿ, ಸಾಂಗು ಕೂಡ ಆಲ್ಮೋಸ್ಟ್ ಈಗ ಹಿಟ್ ಆಗಿದೆ, ಸಾಂಗಲ್ಲೂ ಕೂಡ ನಾವು ನೋಡಿದ್ದೀವಿ. ಆ್ಯಂಡ್ ಸೊ ಈ ಕಾಂಬಿನೇಷನ್ ಏನಿದೆ ಇಬ್ಬರದು ಅದ್ಭುತವಾಗಿ ಮೂಡಿ ಬಂದಿದೆ. ಯಾಕಂದರೆ ಒಂದು ನಟ ಮತ್ತು ನಟಿ ಅಂತ ಬಂದಾಗ ನಾನು ಹೀರೋಯಿನ್ ರೋಲಲ್ಲೇ ಪಾತ್ರವನ್ನು ಮಾಡ್ತೀನಿ, ನಾನು ಒಂದು ಇದರಲ್ಲೇ ಪಾತ್ರವನ್ನು ಮಾಡ್ತೀನಿ ಅನ್ನೋದು ಬಿಟ್ಟು ಸೊ ಕಂಟೆಂಟ್ ಓರಿಯೆಂಟ್ ಸಿನಿಮಾಗೆ ಮತ್ತು ಆ ಒಂದು ಪಾತ್ರಕ್ಕೆ ಏನು ಬೇಕೋ ಅದಕ್ಕೆ ಬ್ಲೆಂಡ್ ಆಗಿ ಮಾಡೋದು ಸಿನಿಮಾ ಇದೆಯಲ್ಲ, ನಿಜವಾಗ್ಲೂ ಒಂದು ನೆಕ್ಸ್ಟ್ ಲೆವೆಲ್ ಡಿಸಿಷನ್ ಅಂತಲೇ ಹೇಳ್ಬೋದು. ಸೊ ಈ ಡಿಸಿಷನನ್ನು ದುನಿಯಾ ವಿಜಯ್ ಸರ್ ತೊಗೊಂಡಿರೋದಾಗಿರ್ಬೋದು ಮತ್ತು ರಚಿತಾರಾಮ್ ಮೇಡಮ್ ತೊಗೊಂಡಿರೋದಾಗಿರ್ಬೋದು. ಸೊ ಇಬ್ಬರದು ಕೂಡ ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬೇಸಿಕಲಿ ಸಿನಿಮಾದ ಒಂದು ಟ್ರೈಲರ್ ನೋಡಿದ ಮೇಲೆ ಅನಿಸಿದ್ದು, ಹಳ್ಳಿಯಲ್ಲಿ ನಡೆಯುವಂಥ ಒಂದು ಘಟನೆ ಏನಿದೆ, ರೈತರಿಗೆ ಆಗ್ತಿರುವಂಥ ಒಂದು ಅನ್ಯಾಯ, ಒಂದು ಬೆಲೆಯಲ್ಲಾಗಿರ್ಬೋದು, ಸೊ ಎಷ್ಟೊಂದು ಅನ್ಯಾಯಗಳಾಗ್ತಾ ಇರುತ್ತೆ. ಸೊ ಅದಕ್ಕೆ ಸರ್ಕಾರಕ್ಕೆ ಒಂದು ಮೊರೆ ಹೋಗಿ ಅದಕ್ಕೆ ಒಂದು ಪರಿಹಾರ ತರುವಂಥದ್ದು, ಸೊ ಇದೆಲ್ಲ ನಡೀತಾ ಇರುವಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತಾ ಬಂದಿದ್ದೀವಿ. ಸೊ ಈ ಸಿನಿಮಾದಲ್ಲೂ ಕೂಡ ಎತ್ತಿಡ್ದಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಪೋರ್ಟ್ರೇಯನ್ನು ಮಾಡಿರುವಂಥದ್ದು. ಸೊ ಓವರಾಲ್ ಆಗಿ ನಾನು ಹೇಳೋದು ಏನು ಅಂತಂದರೆ, ಈ ಟ್ರೈಲರ್ ನೋಡಿದ್ಮೇಲೆ ಸೊ ಫ್ರೇಮ್ ಬೈ ಫ್ರೇಮು ಸಿನಿಮಾ ತುಂಬಾ ಒಂದು ಅದ್ಭುತವಾಗಿ ಬಂದಿದೆ. ಕಲರ್ ಗ್ರೇಡಿಂಗಲ್ಲಾಗಿರ್ಬೋದು ಮತ್ತು ಸ್ಟೋರಿ ಲೈನಲ್ಲಾಗಿರ್ಬೋದು. ಆ್ಯಂಡ್ ಎಕ್ಸ್ಪೆಷಲಿ ಹೇಳಲೇಬೇಕು, ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ಇರುವಂಥದ್ದು. ಸೊ ಅವರು ಒಂದು ರೀತಿಯಲ್ಲಿ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಏನು ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ, ಏನಕ್ಕೆ ಡಿಫ್ರೆಂಟಾಗಿ ಕಾಣ್ತಿದ್ದಾರೆ ಅನ್ನೋದು ಕಾಮೆಂಟ್ ಸೆಕ್ಷನ್ ನೀವೇ ಕಾಮೆಂಟ್ ಮಾಡಿ ತಿಳಿಸಿ. ಲೈಕ್ ಅವ್ರದ್ದು ಒಂದು ಡೈಲಾಗ್ ಡೆಲಿವರಿ ನೋಡಿದೆ, ತುಂಬಾ ಅದ್ಭುತವಾಗಿದೆ. ಅವರ ಒಂದು ಗೆಸ್ಟಾರೇ ಚೇಂಜ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಈ ಒಂದು ಟ್ರೈಲರ್ ನೋಡಿದ್ಮೇಲೆ. ಈ ಅವರೊಂದು ಕ್ಯಾರೆಕ್ಟರೈಸೇಷನ್ ಏನಿದೆ, ರಾಜ್ಬಿ ಶೆಟ್ಟಿ ಅವ್ರು ನಾವು ಇಲ್ಲಿ ತನಕ ಏನು ನೋಡ್ಕೊಂಡು ಬಂದಿದ್ದೀವಿ, ಸೊ ಅದೊಂದು ಗೆಸ್ಟಾರೇ ಚೇಂಜ್ ಆಗಿಬಿಟ್ಟಿದೆ ಅಲ್ಲಿ. ಸೊ ನಾನು ಈ ಒಂದು ಕ್ಯೂರಿಯಾಸಿಟಿ ತುಂಬ ಇತ್ತು, ಯಾಕಂದರೆ ರಾಜ್ಬಿ ಶೆಟ್ಟಿ ಅವರು ಯಾವ ರೀತಿ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅಂದರೆ ಯಾವ ರೀತಿ ಇರುತ್ತೆ ಅವ್ರದ್ದೊಂದು ಸ್ವ್ಯಾಗು, ಅವ್ರದ್ದೊಂದು ಸ್ಟೈಲ್ ನಾವು ಪ್ರೀವಿಯಸ್ ಸಿನಿಮಾದಲ್ಲೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇದರಲ್ಲಿ ಹೇಗಿರುತ್ತೆ ಅಂತ ಕಾದಿದೆ. ಬಟ್ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ನಿರ್ದೇಶಕರು ಅವರ ಒಂದು ಕ್ಯಾರೆಕ್ಟರ್ನ, ತುಂಬಾ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಫೈನಲಿ ಹೇಳೋದೇನು ಅಂತಂದರೆ, ಇದೇ ಜನವರಿ 23ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ ಲ್ಯಾಂಡ್ ಲಾರ್ಡು. ಸೊ ಫುಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಸೊ ಇಲ್ಲಿ ಹೀರೋಯಿಸಮ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಸೊ ಯಾವುದೇ ರೀತಿ ಇಲ್ಲ, ಕಂಟೆಂಟ್ ಓರಿಯೆಂಟೆಡ್ ಬೇಸ್ ಮೇಲೆ ಮಾಡಿದ್ದಾರೆ. ತುಂಬಾ ಅಷ್ಟೇ ಒಂದು ಅದ್ಭುತವಾದಂಥ ಒಂದು ವರ್ಕ್ ಕೂಡ ಮಾಡಿದ್ದಾರೆ ನಿರ್ದೇಶಕರು. ಯಾಕಂದರೆ ಕಾಣುತ್ತೆ ಟ್ರೈಲರಲ್ಲಿ ಆ ಒಂದು ಕ್ವಾಲಿಟಿ ಆಗಿರ್ಬೋದು, ಮತ್ತು ಆ BGM ಆಗಿರ್ಬೋದು, ಆ್ಯಂಡ್ ಪ್ರತಿಯೊಂದು ಏನೇನು ಈ ಒಂದು ಸಿನಿಮಾಗೆ ಇನ್ಪುಟ್ಸ್ಗಳು ಏನೇನು ಬೇಕು ಪ್ರತಿಯೊಂದೂ ಕೂಡ ಎಫರ್ಟ್ ಹಾಕಿದ್ದಾರೆ. ಪ್ರತಿಯೊಬ್ಬರು ಸಹನಟರಾಗಿರ್ಬೋದು ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಎಫರ್ಟು ಈ ಒಂದು ಟ್ರೈಲರಲ್ಲಿ ಕಾಣುತ್ತೆ. ಎಲ್ರಿಗೂ ಅಷ್ಟೇ, ಎಲ್ಲ ಒಂದು ಸಿನಿಮಾ ತಂಡ ಒಂದು ಸಿನಿಮಾ ಮಾಡಿದಾಗ ಆ ಸಿನಿಮಾ ಥಿಯೇಟ್ರಿಗೆ ಬರಬೇಕು, ಆಡಿಯನ್ಸ್ ನೋಡಬೇಕು ಅನ್ನೋದು ಏನಿರುತ್ತಲ್ಲ, ಸೊ ಅದನ್ನು ಫುಲ್ಫಿಲ್ ಮಾಡಿದೆ ಈ ಒಂದು ಟ್ರೈಲರ್ ಅಂತ ನಾನು ಫೈನಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನು ಈ ಒಂದು ಸಿನಿಮಾದಲ್ಲಿ ಅಂದರೆ, ವಿಜಯ್ ಸರ್ ಅವರ ದೊಡ್ಡ ಮಗಳು ಕೂಡ ಇದರಲ್ಲಿ ನಟನೆಯನ್ನು ಮಾಡಿದ್ದಾರೆ. ಅವರ ಒಂದು ಮೊದಲನೇ ಚಿತ್ರ ಇದು. ಸೊ ಅವರು ಕೂಡ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಆ ಒಂದು ಪೊಲೀಸ್ ಕ್ಯಾರೆಕ್ಟರಲ್ಲಿ. ಸೊ ಹೇಗಿರುತ್ತೆ ಅವರ ಒಂದು ಫಸ್ಟ್ ಸಿನಿಮಾದ ಒಂದು ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಆ್ಯಂಡ್ ವಿಜಯ್ ಸರ್ ಅವರ ಒಂದು ಗೆಟಪ್ಪು ಆ್ಯಂಡ್ ರಚಿತಾರಾಮ್ ಮೇಡಮ್ ಅವರ ಒಂದು ಗೆಟಪ್ಪು, ಸೊ ಅದಂತೂ ಎಕ್ಸಿಲೆಂಟು, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿದೆ. ಸೊ ಥಿಯೇಟ್ರಿಗೆ ಒಂದು ಇನ್ವಿಟೇಷನ್ ಅಂತಲೇ ಹೇಳ್ಬೋದು ಈ ಒಂದು ಟ್ರೈಲರು. ಸೊ ಪ್ರಾಮಿಸಿಂಗ್ ಟ್ರೈಲರ್ ಈ ಒಂದು ಲ್ಯಾಂಡ್ ಲಾರ್ಡು. ಈಗ ಒಂದು ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಥಿಯೇಟ್ರಿಗೆ ಕರ್ಕೊಂಡು ಬರಲಿಕ್ಕೆ ಒಂದು ಇನ್ವಿಟೇಷನ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಕ್ಸಲೆಂಟು. ಸೊ ಈ ಒಂದು ಟ್ರೈಲರ್ ನೋಡಾದ್ಮೇಲೆ ಸೊ ನಿಮಗೆ ಏನು ಅನ್ನಿಸ್ತು? ಐ ಥಿಂಕ್
ಈ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬಂದಾಗ ನಾವೆಲ್ಲ ಅಂತ ಇರ್ತೀವಿ ಬೇರೆ ಒಂದು ಲ್ಯಾಂಗ್ವೇಜಲ್ಲಿ ಬಂದಾಗ, ಸೊ ಆ ರೀತಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನಮ್ಮಲ್ಲಿ ಯಾರೂ ಮಾಡಲ್ಲ, ಸೊ ಹಾಗೆ ಹೀಗೆಲ್ಲ ಅಂತೀವಿ. ಸೊ ನಮ್ಮಲ್ಲಿ ಈ ಥರ ಸಿನಿಮಾ ಬಂದಾಗ ಖಂಡಿತವಾಗ್ಲೂ ನಾವು ಪ್ರೋತ್ಸಾಹಿಸಬೇಕು, ನಾವು ಥಿಯೇಟ್ರಿಗೆ ಹೋಗಿ ಈ ಸಿನಿಮಾನ ನೋಡಬೇಕು. ಸೊ ನೋಡಿದಾಗ ಏನಾಗುತ್ತೆ, ಸೊ ಮಾಡಿದಂಥ ಟೆಕ್ನಿಷಿಯನಿಂದ ಹಿಡಿದು, ನಿರ್ದೇಶಕರಿಂದ ಹಿಡಿದು, ಪ್ರೊಡಕ್ಷನ್ ಹೌಸಿಂದ ಹಿಡಿದು ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ನಾವು ಸಿನಿಮಾ ನೋಡಿದ್ಮೇಲೆ ಅವ್ರಿಗೊಂದು ರೀತಿಯಲ್ಲಿ ಎಂಕರೇಜ್ ಕೊಟ್ಟಂಗೆ, ಸೊ ಅಪ್ಕಮಿಂಗ್ ಬರುವಂಥ ಸಿನಿಮಾಗಳು ಇನ್ನೂ ಪ್ರೋತ್ಸಾಹ ಸಿಕ್ಕಂಗೆ, ಹೊಸ ನಿರ್ದೇಶಕರಿಗೆ, ಹೊಸ ಪ್ರೊಡಕ್ಷನ್ ಹೌಸ್ಗಳಿಗೆ ನಾವು ಕೊಡುವಂಥ ಒಂದು ಎಂಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬಂದಾಗ ಕನ್ನಡದಲ್ಲಿ ಯಾವತ್ತೂ ಕೂಡ ಕನ್ನಡಿಗರು ಕೈ ಬಿಟ್ಟಿಲ್ಲ. ಸೊ ಈ ಸಿನಿಮಾನೂ ಕೂಡ ಒಂದು ಅತ್ಯದ್ಭುತವಾದಂಥ ಒಂದು ಬ್ಲಾಕ್ ಬಸ್ಟರ್ ಜನವರಿಯಲ್ಲಿ ಒಂದು 2026 ಮೊದಲನೇ ಒಂದು ಸಿನಿಮಾ, ಸೊ ಒಂದು ಅತ್ಯದ್ಭುತವಾದಂಥ ಒಂದು ಸಿನಿಮಾ ಆಗಲಿ ಅಂತ ನಾನು ಪರ್ಸ್ನಲಿ ಕೇಳ್ಕೊಳ್ತೀನಿ. ಆ್ಯಂಡ್ ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದ ಲ್ಯಾಂಡ್ ಲಾರ್ಡ್ ಮೂವಿ. ಆ್ಯಂಡ್ ಆಲ್ ದ ಬೆಸ್ಟ್ ವಿಜಯ್ ಸರ್, ರಚಿತಾ ರಾಮ್ ಮೇಡಮ್, ಆ್ಯಂಡ್ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಎಲ್ಲ ಒಂದು ಟೀಮ್ಗೂ ಕೂಡ ಒಂದು ಒಳ್ಳೇದಾಗಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೆ ಹೇಗೆ ಅನಿಸ್ತೀವಿ ಒಂದು ಟ್ರೈಲರ್ ಅಂದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.